ನಮಸ್ಕಾರ ಸ್ನೇಹಿತರೆ, ಸುಮಾರಷ್ಟು ಜನ ವೈರಿಂಗ್ ಮಾಡಬೇಕಾದ್ರೆ ಯಾವ ಥರ ಮಾಡ್ತೀರಾ ಅನ್ನೋದೊಂದು ವಿಡಿಯೋ ಮಾಡಾಕಿ ಅಂತ ಹೇಳಿದರು. ಇವತ್ತು ವೈರಿಂಗ್ ಮಾಡ್ತಾರೋ ಕಾರಣ ವಿಡಿಯೋ ಮಾಡ್ತಾಯಿದ್ದೀನಿ. ಇವಾಗ ಸದ್ಯಕ್ಕೆ ಬಂದು ರೂಮ್ದು ವೈರಿಂಗ್ ಮಾಡ್ತಾಯಿದ್ದೆ. ಇಲ್ಲಿ ಬಂದು ಒಂದು ಲೈಟಿಂಗ್ ಸರ್ಕ್ಯೂಟ್ ಒಂದು ಎ ಸರ್ಕ್ಯೂಟ್ ಒಂದು ಕಟ್ಕೊಂಡಿದ್ದೀನಿ. ಒಂದು ಎ ಸಿ ಬರುತ್ತೆ, ಒಂದು ಗೀಸರ್ ಬರುತ್ತೆ. ಹಾಗಾಗಿ ಎರಡಕ್ಕೂ ಒಂದೇ ಸರ್ಕ್ಯೂಟ್ ಮಾಡ್ಕೊತಾ ಇದ್ದೀನಿ. ಈ ಸರ್ಕ್ಯೂಟು ಸುಮಾರಷ್ಟು ಜನ ಕೇಳ್ಬೋದು, ಸರ್ 2 ಸರ್ಕ್ಯೂಟ್ ಮಾಡಬೇಕಲ್ವಾ, ಯಾಕೆ ಒಂದೊಂದು ಸರ್ಕ್ಯೂಟ್ ಮಾಡ್ತಾಯಿದ್ದೀರಾ ಅಂತ. ಹೌದು, ಕೆಲವೊಬ್ಬರು ಸಪ್ರೇಟ್ ಮಾಡ್ತಾರೆ, ಕೆಲವೊಬ್ಬರು ಐಟಮ್ ಹೆಂಗೆ ಕೊಡಿಸ್ತಾರೆ ಅದ್ರ ಮೇಲೆ ಡಿಪೆಂಡಬಲ್ ಆಗುತ್ತೆ. ಕಸ್ಟಮರ್ ಯಾವ ಥರ ಕೇಳ್ತಾರೆ ಆ ಥರ ಮಾಡಿಕೊಡ್ತೀವಿ. ಅದ್ರ ಜೊತೆಗೆ ಸುಮಾರಷ್ಟು ಜನ ಏನು ಮಾಡ್ತಾರೆ, ಫ್ಯಾನ್ ಬಾಕ್ಸ್ ಹತ್ರ ಡೈರೆಕ್ಟ್ ಪೈಪ್ ಹಾಕೋತಾರೆ. ಸುಮಾರಷ್ಟು ಜನ ಬಾಕ್ಸ್ಗೆ ಡೈರೆಕ್ಟ್ ಸರ್ಕ್ಯೂಟ್ನ ಹಾಕ್ಕೊಂಡಿರ್ತಾರೆ. ಅಂದರೆ ಬಾಕ್ಸ್ಗೆ ಸಪ್ರೇಟ್ ಪೈಪ್ ಹೋಗಿರುತ್ತೆ ಡಿ ಪಿಯಿಂದ. ನಾನು ಇಲ್ಲಿ ಬಂದು ಫ್ಯಾನ್ ಬಾಕ್ಸ್ಗೆ ಹೋಗ್ಕೊಂಡಿದ್ದೀನಿ. ಯಾಕಂದರೆ ಎಲ್ಲನೂ ನಾನು ಫ್ಯಾನ್ ಬಾಕ್ಸ್ ಹತ್ರನೇ ಜಾಯಿಂಟ್ ಹೊಡಿತೀನಿ. ಕೆಲವೊಬ್ರು ಹೇಳ್ತಾರೆ ಫ್ಯಾನ್ ಬಾಕ್ಸ್ ಹತ್ರ ಜಾಯಿಂಟ್ ಹೊಡಿಬಾರ್ದು ಸರ್, ಎಲ್ಲ ಬಾಕ್ಸಲ್ಲೇ ಒಂದೇ ಇಂಟರ್ಲಿಂಕ್ ಹೊಡೆದು ಒಂದೇ ಕಡೆ ಜಾಯಿಂಟ್ ಹೊಡೆದ್ರೆ ಪ್ರಾಬ್ಲಮ್ಮು ಕಮ್ಮಿ ಬರುತ್ತೆ ಅಂತ. ನಾವು ಫಾಲ್ ಸೀಲಿಂಗ್ ಇದ್ದರೆ ಆ ಥರ ಮಾಡ್ತೀವಿ. ಫಾಲ್ ಸೀಲಿಂಗ್ ಇಲ್ಲಾಂದರೆ ಫ್ಯಾನ್ ಬಾಕ್ಸಲ್ಲೇ ರೆಗ್ಯುಲರಾಗಿ ಜಾಯಿಂಟ್ ಹೊಡಿತೀವಿ. ಯಾಕಂದರೆ ಮೇನ್ ಸರ್ಕ್ಯೂಟ್ ಅಲ್ಲೇ ಹೋಗಿರುತ್ತೆ, ಅಲ್ಲಿಂದ ಟ್ಯಾಪ್ ಮಾಡ್ಕೊತೀವಿ. ಡಿ ಪಿಯಿಂದ ಇವಾಗ ಫ್ಯಾನ್ ಬಾಕ್ಸಿಗೆ ಬರುತ್ತೆ. ಫ್ಯಾನ್ ಬಾಕ್ಸಿಂದ ಎಲ್ಲ ಕಡೆಗೆ ಲೂಪಿಂಗ್ ಆಗುತ್ತೆ. ಮತ್ತು ಅದ್ರ ಜೊತೆಗೆ 2 ವೇ ಬಂದು ಸುಮಾರಷ್ಟು ಜನ ಲೈಟ್ಗೆ ಮಾತ್ರನೇ 2 ವೇ ಮಾಡ್ತಾರೆ. ಕೆಲವಷ್ಟು ಜನ ಲೈಟು ಮತ್ತು ಫ್ಯಾನ್ಗೆ 2 ವೇ ಮಾಡ್ತಾರೆ. ಇಲ್ಲಿ ಬಂದು ನಾನು ಲೈಟ್ಗೆ ಮತ್ತು ಫ್ಯಾನ್ಗೆ ಎರಡಕ್ಕೂ 2 ವೇ ಮಾಡಿದ್ದೀನಿ. ಇವಾಗ ಸಾಕೆಟಿಂದ ಡೈರೆಕ್ಟು ಬಾಕ್ಸ್ ಹತ್ರಕ್ಕೆ ಬರಬೇಕು. ಎ ಸಿದು ಎಳಿತಾ ಇದ್ದೀನಿ. ಇವಾಗ ಅದಕ್ಕೂ 4mm ಕೊಟ್ಕೊಂಡಿದ್ದೀನಿ. ಕಲರ್ ವೈಸು ಜಾಸ್ತಿ ಯೂಸ್ ಮಾಡ್ತೀನಿ. ಕೆಲವೊಂದು ಸರಿ ಕಲರ್ ಕೊಟ್ಟಿಲ್ಲ ಅಂದರೆ ಟೇಪ್ಗಳು ಹಾಕಿ ಮಾರ್ಕಿಂಗ್ ಮಾಡ್ಕೊತೀನಿ. ಇದು ಬಂದು 2 ವೇಗೆ ಮಾರ್ಕ್ ಮಾಡಿದ್ದೀನಿ. ಇಲ್ಲಿ 3 ಟೇಪ್ ಹಾಕಿದ್ದೀನಿ. 2 ವೈರ್ಗೂ 3 ಟೇಪ್ ಹಾಕಿದ್ದೀನಿ. ಇದು 2 ವೇ ಅಂತ ಸುಮಾರಷ್ಟು ಜನ ಮಾರ್ಕಿಂಗ್ ಮಾಡೋದೇ ಇದೇ ಥರ. ನಾನು ಅದೇ ಥರ ಮಾರ್ಕ್ ಮಾಡಿದ್ದೀನಿ. ಅದ್ರ ಜೊತೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ವೈರ್ ಎಳಿಬೇಕಾದ್ರೆ ಸುಮಾರಷ್ಟು ಜನ ಏನು ಮಾಡ್ತಾರೆ, ಅಲ್ಲಲ್ಲಿ ಕಟ್ಕೋತಾರೆ. ನಾವು ಒಂದೇ ಸರಿ ಕಟ್ಕೊಂಡು ಜೈಂಟಿಂಗ್ ಹಾಕ್ಕೊಂಡು ಕಟ್ ಮಾಡ್ಕೊಂಡು ಹಂಗೆ ರಿವಲ್ಸ್ ಹೇಳ್ಕೊತೀವಿ. ಒಬ್ಬೊಬ್ಬರು ಒಂಥರ ಮಾಡ್ತಾರೆ, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಯಾರು ಹೆಂಗೆ ಬೇಕಾದ್ರೂ ಮಾಡ್ಬೋದು. ಅದ್ರ ಜೊತೆಗೆ ನಾವು ಇನ್ನೊಂದು ಏನು ತಿಳ್ಕೊಬೇಕಂದ್ರೆ, ಸ್ವಿಚ್ ಪ್ಲೇಟ್ ಹಾಕೋಕ್ಕೂ ಮುಂಚೆ ಜೈಂಟಿಂಗ್ ಹೊಡ್ಕೊಂಡ್ರೆ ಕೆಲಸ ಬೇಗ ಆಗುತ್ತೆ. ಹಾಗಾಗಿ ನಾನು ಏನು ಮಾಡಿದ್ದೀನಿ ಅಂದರೆ, ವೈರಿಂಗ್ ಮಾಡ್ತಾನೆ ಅದ್ರ ಜೊತೆ ಹಿಂದೆನೇ ಜೈಂಟಿಂಗ್ ಹಾಕ್ಕೊಬರ್ತೀನಿ. ಅಕಸ್ಮಾತ್ ನಾವೇನಾದರೂ ಕೆಲಸಕ್ಕೆ ರಜೆ ಹಾಕಿದರೆ ಹೆಲ್ಪರ್ಗಳನ್ನ ಕಳಿಸೋದ್ರು ಕೆಲಸ ಮಾಡ್ಬೋದು. ಹಾಗಾಗಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೀದಿರ ಫಾಲೋ ಮಾಡಿ. ಜೈ ಎಲೆಕ್ಟ್ರಿಕಲ್.